ನಮಸ್ಕಾರ ದೇವರು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಬಯೋ ಲಿಂಕಲ್ಲಿ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನೇನಪ್ಪ ಮಾಡ್ತಿರೋದು ಅಂತ ಹೇಳಿದ್ರೆ ಜೀವಾಮೃತ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. 200 ಲೀಟ್ರ್ ನೀರು, 2 kg ಕಪ್ಪು ಬೆಲ್ಲ, 10 ಲೀಟ್ರು ದೇಸಿ ಹಸುವಿನ ಗೋಮೂತ್ರ. ನಿಮಗೆ ದೇಸಿ ಹಸು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಹಸುದಾಯ್ತು, ಒಟ್ಟು ಗೋಮೂತ್ರ ಬೇಕು ನಿಮಗೆ. ದೇಸಿ ಹಸುವಿನ ಸಗಣಿ, ದೇಸಿ ಹಸುದು ಅಂತಲ್ಲ, ನಿಮಗೆ ಸಿಂಧಿ ಹಸು ಮಾಮೂಲಿ ನಿಮ್ಮಲ್ಲಿ ಏನೇನು ಸಾಕಿರ್ತಾರೆ ಆ ಹಸು ಸಗಣಿ ಆದರೂ ಆಯಿತು. ಮತ್ತು ದ್ವಿದಳ ಧಾನ್ಯದ ಹಿಟ್ಟು. ದ್ವಿದಳ ಧಾನ್ಯ ಅಂತಂದರೆ ನೀವು ಯಾವುದನ್ನು ಬಳಸ್ಬೋದು. ನಾನಿವತ್ತು ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ, ನೀವು ಯಾವುದನ್ನು ಬಳಸ್ಬೇಕು. ಒಟ್ಟು ದ್ವಿದಳ ಧಾನ್ಯದ ಹಿಟ್ಟಾಗಬೇಕು. ಮತ್ತು ಇದು ನಾವು ಏನಪ್ಪ, ಕೆಲವರು ಉತ್ತದ ಮಣ್ಣನ್ನ ಬಳಸ್ತಾರೆ, ಕೆಲವರು ಅದೇ ತೋಟದ ಜಮೀನಿನ ಮಣ್ಣು ಬಳಸ್ತಾರೆ. ನಾನಿವತ್ತು ಆಲದ ಮರದ ಕೆಳಗಿನ ಮಣ್ಣು ಬಳಸ್ತಾ ಇದ್ದೀನಿ. ಇದು ನನಗೂ ಗೊತ್ತಿರಲ್ಲ, ನಾನು ಬೇರೆಯವರಿಂದ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋದು ಅಷ್ಟೇ. ಬರೀ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸೋಣ. ಮೊದಲು 10 ಲೀಟ್ರ್ ಗೋಮೂತ್ರ ಇರುತ್ತಲ್ಲ, ಅದನ್ನು ಅದರೊಳಗೆ ಹಾಕಬೇಕು. ಇವಾಗ ಸಗಣಿ ಹಾಕಿದ್ವಲ್ಲ, ಅದನ್ನು ಸ್ವಲ್ಪ ಈ ಥರ ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕು ಸಗಣಿನ. ಯಾಕಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಕರಗುತ್ತೆ, ಆ ಉದ್ದೇಶಕ್ಕೆ ಅಷ್ಟೇ. ಅದರಲ್ಲಿ ಗೂಟ ಹಾಕ್ತೀವಲ್ಲ, ಅದೆಲ್ಲ ಸರಿಯಾಗಲ್ಲ. ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕ್ಬೇಕು. ಆದಮೇಲೆ ದಡೀಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಇವಾಗ ಯಾವ ಥರ ಮಿಕ್ಸ್ ಮಾಡ್ತಿದ್ವೋ ಇದೇ ಪ್ರೊಸೀಜರಲ್ಲಿ ನಾಳೆನೂ ಮಿಕ್ಸ್ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಾಳೆಯಿಂದ ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಉತ್ಪತ್ತಿ ಆಗಿ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಾವು ಹರ್ಟ್ ಮಾಡ್ಬೋದು, ಯಾಕಪ್ಪ ಗಾಯ ಮಾಡ್ಬೋದು ಅದನ್ನು. ಹಂಗಾಗಿ ಏನು ತಿರುಗಿಸ್ತಾ ಇದೀವೋ ಇದೇ ಆ್ಯಂಗಲ್ಗೆ ಮತ್ತು ನಾಳೆನೇ ತಿರುಗಿಸ್ಬೇಕು, ಇದ್ರ ಆಪೋಸಿಟ್ ತಿರುಗಿಸ್ಬಾರ್ದು. ಅವಾಗಲೇ ನಿಮಗೆ ಮಣ್ಣು ತೋರಿಸಿದ್ನಲ್ಲ, ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕು. ಅದಾದಮೇಲೆ ಬೆಲ್ಲ, ಆದಷ್ಟು ಕಪ್ಪು ಬೆಲ್ಲನೇ ಯೂಸ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರಲ್ಲ. ಹಂಗಾಗಿ 2 kg ಕಪ್ಪು ಬೆಲ್ಲ, ನೋಡಿ. ಆಮೇಲೆ ಕಡಲೆ ಹಿಟ್ಟನ್ನು ಸ್ವಲ್ಪ ಕಲಸ್ಕೋಬೇಕು. ಯಾಕಪ್ಪ ನೀರಲ್ಲಿಂದ ಇಲ್ಲ ಅದ್ರೊಳಗೆ ಹಾಕಿದ್ರೆ ಗಂಟಾಗುತ್ತೆ. ಹಂಗಾಗಿ ನೀವು ಎಲ್ಲದಕ್ಕೂ ನೀರು ಮಿಕ್ಸ್ ಮಾಡ್ಕೊಂಡೆ ಹಾಕ್ಬೇಕು ಅದಕ್ಕೂ. ನೋಡಿ, ಆದರೂ ಸ್ವಲ್ಪ ಗಂಟಾಯಿತು, ಏನು ತೊಂದರೆ ಇಲ್ಲ. ಇದು ಕರಗುತ್ತೆ, ಗಂಟು ಕರಗುತ್ತೆ, ಹಿಂಗೆ ಇರಲ್ಲ, ಕರಗುತ್ತೆ. ಇದು ನನಗೆ ಗೊತ್ತಿರೋದು, ನಾನು ಮಾಡಿರೋದು. ಇದರಿಂದ ಏನು ರಿಸಲ್ಟು, ಇದು ಹಾಕಿದ್ರೆ ಗಿಡಕ್ಕೆ ಏನು ಅನುಕೂಲ ಆಗುತ್ತೆ ಅಂತೇಳಿ, ಇದನ್ನು ಎಷ್ಟು ದಿವಸ ಆದಮೇಲೆ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.